ಆತ್ಮೀಯ ಬಂಧುಗಳೇ, ಮಹಾಭಾರತ ಉದ್ಯೋಗ ಪರ್ವ. ಇದರಿಂದ ಕುಂತಿಗೆ ವಿದುಲೆಯ ಕಥೆಯನ್ನು ಹೇಳಿ ಪಾಂಡವರಿಗೆ ಸಂದೇಶವನ್ನು ಕೊಡೋದು, ಮತ್ತೆ ಶ್ರೀಕೃಷ್ಣ ಅವಳಿಂದ ವಿದಾಯವನ್ನು ಹೇಳಿ ಪಾಂಡವರ ಹತ್ತಿರಕ್ಕೆ ಹೋಗೋದು, ಈ ವಿಷಯದ ಬಗ್ಗೆ ನಾವು ತಿಳ್ಕೊಳ್ತಾ ಇದ್ವಿ. ಹೋದ ಭಾಗದಲ್ಲಿ ತಾಯಿ ಮಗನಿಗೆ ಕೆಲವೊಂದು ಬುದ್ಧಿವಾದದ ಮಾತನ್ನ ಹೇಳ್ತಾ ಇದ್ದಾಳೆ. ಮತ್ತೆ ನೀನ್ ಯಾವ ರೀತಿ ನಡ್ಕೊಂಡ್ರೆ ನನಗಿಷ್ಟ ಆಗತ್ತೆ ಅದ್ರ ಬಗ್ಗೆನೂ ಕೂಡ ಹೇಳಿದ್ಲು. ಅದಕ್ಕೆ ಮಗ ಹೇಳ್ತಾನೆ, ನೀನು ನಿನ್ನ ಮಗನ ಬಗ್ಗೆ ತುಂಬಾ ಮೂಕಳಾಗಿ ದಯೆಯನ್ನ ತೋರಿಸ್ಬೇಕೆ ಹೊರತು ಈ ರೀತಿ ಎಲ್ಲ ಮಾತಾಡಬಾರದು ಅಂತ ಹೇಳಿದಾಗ, ನಾನು ಹೇಗಿರ್ಬೇಕು, ನನ್ನ ಕರ್ತವ್ಯ ಏನು ಅಂತ ಹೇಳ್ತಾ ಇದೆಯೋ ಅದೇ ರೀತಿ ನಾನು ಕೂಡ ನೀನ್ ಹೇಗಿರ್ಬೇಕು ಅಂತಾನೆ ಹೇಳ್ತಾ ಇರೋದು. ನೋಡು, ನೀನು ಯಾವಾಗ ಸಿಂಧು ದೇಶದ ಯೋಧರನ್ನೆಲ್ಲ ಸಂಹಾರ ಮಾಡಿ ನಿನ್ನ ಕಷ್ಟದಿಂದ ನೀನು ವಿಜಯವನ್ನ ಪಡಿತೀಯೋ ಅದನ್ನ ನಾನು ನೋಡಬೇಕು ಅಂತ ಇಷ್ಟಪಡ್ತೀನಿ. ನೀನು ಆ ರೀತಿ ಗೆದ್ದು ಬಂದಾಗ ನಿನ್ನ ಪ್ರಶಂಸೆಯನ್ನ ನಾನು ಮಾಡ್ತೀನಿ ಅಂತಂದ್ಬಿಟ್ಟು ಹೇಳ್ತಾಳೆ. ಆಗ ಮಗ ಹೇಳ್ತಾನೆ, ಅಮ್ಮ, ನನ್ನ ಹತ್ರ ಯಾವುದೇ ಖಜಾನೆಗಳು ಇಲ್ಲ, ಮತ್ತೆ ಯಾವ ಸಹಾಯಕರೂ ಕೂಡ ಇಲ್ಲ. ಹೀಗಿದ್ದ ಮೇಲೆ ನನ್ನ ವಿಜಯ ಅನ್ನೋದು ಹೇಗಾಗುತ್ತೆ? ಈಗ ನನ್ನ ಹತ್ರ ಆಸ್ತಿ ಪಾಸ್ತಿ ಅದೇನಾದ್ರೂ ಇದ್ರೆ, ಮತ್ತೆ ನನಗೆ ಸಹಾಯಕರಿದ್ರೆ ನಾನು ಹೇಗಾದ್ರೂ ಆ ವಿಜಯವನ್ನ ಪಡಿಬಹುದು. ಆದ್ರೆ ನನ್ನ ಹತ್ರ ಏನೂ ಇಲ್ಲ, ಯಾರೂ ಇಲ್ಲ ಅಂದಮೇಲೆ ನಾನು ಹೇಗೆ ಗೆಲ್ಲೋದಕ್ಕೆ ಸಾಧ್ಯ? ಈ ವಿಕಟ ಪರಿಸ್ಥಿತಿಯ ಬಗ್ಗೆ ನೀನು ವಿಚಾರ ಮಾಡಿ, ಈ ವಿಕಟ ಪರಿಸ್ಥಿತಿಯ ಬಗ್ಗೆ ನೀನು ವಿಚಾರ ಮಾಡು. ನಾನು ಸ್ವತಃ ರಾಜ್ಯದ ಆಸೆಯನ್ನ ಬಿಟ್ಟು ಕೂತಿದ್ದೀನಿ, ಅಂದ್ರೆ ನನಗೆ ಯಾರೂ ಸಹಾಯಕರಿಲ್ಲ, ನನ್ನ ಹತ್ರ ಏನೂ ಇಲ್ಲ ಅಂತಂದ್ಬಿಟ್ಟು ನಾನೇ ನನ್ನ ರಾಜ್ಯದ ಆಸೆಯನ್ನು ಬಿಟ್ಟು ಕೂತಿದ್ದೀನಿ. ನೀನು ಅದ್ರ ಬಗ್ಗೆ ಯೋಚನೆ ಮಾಡು. ಅಂದ್ರೆ ನಾನು ಯಾವ ರೀತಿ ಇಲ್ಲಿ ಕೂತಿದ್ದೀನಿ ಅಂದ್ರೆ ಅದಕ್ಕೊಂದು ಉಪಮಾನವನ್ನ ಕೊಟ್ಟು ಹೇಳ್ತಾ ಇದ್ದಾನೆ. ಉದಾಹರಣೆ, ಈಗ ಒಬ್ಬ ಪಾಪಿ ಪುರುಷ ಇರ್ತಾನಲ್ಲ, ಅವನು ಯಾವತ್ತಾದ್ರೂ ಸ್ವರ್ಗದ ಆಸೆಯನ್ನ ಇಟ್ಕೊಳ್ತಾನ? ಇಲ್ಲ. ಅವನು ಒಳ್ಳೆ ಕೆಲಸ ಮಾಡಿದ್ರೆ ಸ್ವರ್ಗಕ್ಕೆ ಹೋಗೋದು ಅಂತ ಎಲ್ಲಾರ್ಗೂ ಗೊತ್ತಿರುವಂತ ವಿಷಯ. ಅದಕ್ಕೋಸ್ಕರ ಒಬ್ಬ ಪಾಪಿ ಪುರುಷ ಸ್ವರ್ಗ ಪ್ರಾಪ್ತಿಯ ಆಸೆಯನ್ನ ಇಟ್ಕೊಳ್ಳೋದಿಲ್ವೋ ಹಾಗೆ ನಾನು ಕೂಡ, ಯಾಕಂದ್ರೆ ನನ್ನ ಹತ್ರ ಯಾರೂ ಇಲ್ಲ ಸಹಾಯ ಮಾಡಕ್ಕೆ, ಮತ್ತೆ ಖಜಾನೆನೂ ಇಲ್ಲ ನನ್ನ ಹತ್ರ, ಅದಕ್ಕೋಸ್ಕರ ನಾನು ಸುಮ್ಮನೆ ಇದ್ದೀನಿ. ಆದ್ರೆ ಈ ಒಂದು ಪರಿಸ್ಥಿತಿಯಲ್ಲೂ ಕೂಡ ನಿನಗೇನಾದ್ರೂ ಯಾವುದಾದ್ರೂ ಉಪಾಯ ಏನಾದ್ರೂ ಕಾಣಿಸ್ತಾ ಇದ್ರೆ ನನಗೆ ದಯವಿಟ್ಟು ತಿಳಿಸು. ನೀನು ಹೇಗೆ ಹೇಳ್ತೀಯೋ ಹಾಗೆ ಮಾಡ್ತೀನಿ ಅಂತಂದ್ಬಿಟ್ಟು ಈಗ ತಾಯಿಗೆ ಅವನು ಹೇಳ್ತಾ ಇದ್ದಾನೆ. ಆಗ ತಾಯಿ ಹೇಳ್ತಾಳೆ, ಮಗನೇ, ಪ್ರಾರಂಭದಿಂದಾನೇ ತನ್ನ ಹತ್ರ ವೈಭವ ಇಲ್ಲದೆ ಇದ್ರೆ ಅದಕ್ಕೋಸ್ಕರ ತನ್ನ ತಿರಸ್ಕಾರ ಮಾಡಬಾರ್ದು. ಅಂದ್ರೆ ಏನು? ಈಗ ನಮಗೆ ಪ್ರಾರಂಭದಿಂದಾನೇ, ಹುಟ್ಟದಾಗಿಂದಾನೇ ನಮ್ಮಲ್ಲಿ ವೈಭವ ಇಲ್ಲ ಅಂತಂದ್ರೆ ಅದಕ್ಕೋಸ್ಕರ ನಾವು ಅಯ್ಯೋ ನನ್ನ ಹತ್ರ ಇಲ್ವಲ್ಲ ಅಂತ ಆ ಜೀವನವನ್ನ ತಿರಸ್ಕಾರ ಮಾಡಬಾರ್ದು. ಆದ್ರೆ ಈ ಧನ ಸಂಪತ್ತು ಅನ್ನೋದು ಹೇಗೆ ಅಂತಂದ್ರೆ ಮೊದಲು ಇಲ್ಲದೆ ಆಮೇಲೆ ಬರುತ್ತೆ, ಅಥವಾ ಇರೋದು ಆಮೇಲೆ ನಷ್ಟ ಆಗುತ್ತೆ. ಅದಕ್ಕೋಸ್ಕರನೇ ಅಸೂಯೆಯಿಂದ ಯಾವುದೇ ರೀತಿಯಿಂದ ಅರ್ಥ ಸಂಗ್ರಹವನ್ನ ಮಾಡುವಂತ ದಡ್ಡತನ ಮಾಡಬಾರ್ದು. ಈಗ ನಮ್ಮಲ್ಲಿ ಇರುತ್ತೆ ಆ ಒಂದು ಗುಣ ಏನು ಅಂತಂದ್ರೆ, ನಮ್ಮ ಪಕ್ಕದ ಮನೆಯವ್ರ ಹತ್ರ ಇಷ್ಟೊಂದು ಒಡವೆ ಇದೆ, ನನಗೂ ಬೇಕು. ಅವ್ರ ಹತ್ರ ನೆಕ್ಲೆಸ್ ಇದೆ, ನನ್ನ ಹತ್ರನೂ ಇರಬೇಕು. ಅವ್ರ ಹತ್ರ ಬಳೆ ಇದೆ, ನನ್ನ ಹತ್ರನೂ ಇರಬೇಕು. ಅಥವಾ ಅವ್ರ ಹತ್ರ ಕಾರ್ ಇದೆ, ನನ್ನ ಹತ್ರನೂ ಇರಬೇಕು. ಬಂಗ್ಲೆ ಇದೆ, ನನ್ನ ಹತ್ರನೂ ಇರಬೇಕು. ಅಂದ್ರೆ ಇಲ್ಲಿ ಹೊಟ್ಟೆ ಕಿಚ್ಚು, ಅವ್ರ ಹತ್ರ ಇದೆ ನಮ್ಮ ಹತ್ರ ಇಲ್ಲ ಅಂತಂದ್ಬಿಟ್ಟು ಆ ರೀತಿ ಮನಸ್ಥಿತಿಯನ್ನ ಇಟ್ಕೊಂಡು ನಾವು ಅದನ್ನ ಸಂಗ್ರಹಣೆ ಮಾಡ್ತೀವಲ್ಲ, ಅಂತ ದಡತನ ಮಾಡಬಾರ್ದು. ಅದಕ್ಕೆ ಬದಲಾಗಿ ಬುದ್ಧಿವಂತ ಮನುಷ್ಯರು ಏನ್ ಮಾಡ್ತಾರೆ? ಧರ್ಮಕ್ಕನುಸಾರವಾಗಿ ಪ್ರಯತ್ನ ಮಾಡಬೇಕು. ನನ್ನ ಧರ್ಮಕ್ಕೆ ಅನುಗುಣವಾಗಿ ನಾನು ಆ ಕೆಲಸಗಳನ್ನ ಮಾಡಬೇಕು, ಅಥವಾ ನಾನೇನಾದ್ರೂ ಪಡ್ಕೋಬೇಕು ಅಂದ್ರೆ ಪಡ್ಕೋಬೇಕು. ಈಗ ನನಗೆ ಅಗತ್ಯ ಇದೆ, ನನಗಾಗುತ್ತೆ, ಆಗ ಮಾತ್ರ ನಾನು ಅದನ್ನ ಪಡ್ಕೋಬೇಕು. ಅದು ಬಿಟ್ಬಿಟ್ಟು ಅವ್ರ ಹತ್ರ ಇದೆ, ಇವ್ರ ಹತ್ರ ಇದೆ, ನನ್ನ ಹತ್ರನೂ ಇರಬೇಕು, ಆ ರೀತಿ ಯೋಚನೆ ಯಾವತ್ತೂ ನಾವು ಮಾಡಬಾರ್ದು. ಸೊ ಅದಕ್ಕಿಲ್ಲೇನು ಹೇಳ್ತಾ ಇದ್ದಾರೆ, ಬುದ್ಧಿವಂತ ಮನುಷ್ಯರು ಧರ್ಮಕ್ಕನುಸಾರವಾಗಿ ಅದನ್ನ ಪ್ರಯತ್ನ ಮಾಡ್ತಾರೆ. ಕರ್ಮಗಳ ಫಲಗಳ ಜೊತೆ ಅಂತೂ ಸದಾ ಅನಿತ್ಯತೆ ಅನ್ನೋದು ಇರುತ್ತೆ. ಅಂದ್ರೆ ಅವರು ಕರ್ಮ ಫಲಗಳ ಬಗ್ಗೆನೂ ಕೂಡ ಅವರು ಯೋಚನೆ ಮಾಡಲ್ಲ. ಅಂದ್ರೆ ಕರ್ಮ ಫಲಗಳು ಹೇಗೆ ಅಂದ್ರೆ, ಕೆಲವೊಂದ್ಸರಿ ನಮ್ಗೇನ್ ಸಿಗ್ಬೇಕು ಅದು ಸಿಗುತ್ತೆ, ಕೆಲವೊಂದ್ಸರಿ ಸಿಗಲ್ಲ. ಆ ರೀತಿಯಲ್ಲಿ ಹೇಳ್ತಾ ಇದಾರೆ ನೋಡಿ. ಕೆಲವೊಂದ್ಸರಿ ಆ ಕರ್ಮಗಳ ಫಲ ಸಿಗುತ್ತೆ, ಕೆಲವೊಂದ್ಸರಿ ಸಿಗೋದಿಲ್ಲ. ಆದ್ರೂ ಕೂಡ ಬುದ್ಧಿವಂತ ಮನುಷ್ಯ ಏನ್ ಮಾಡ್ತಾನೆ? ಕರ್ಮವನ್ನ ಮಾಡೇ ಮಾಡ್ತಾನೆ.
ನನಗೇನೋ ಒಂದು ಲಾಭ ಸಿಕ್ಕಿಲ್ಲ ಅಥವಾ ನಾನು ಅನ್ಕೊಂಡಿದ್ದೇನೋ ಆಗಲಿಲ್ಲ ಅಂತ ಅಂದ್ಬಿಟ್ಟು ಅವ್ರು ಕೆಲಸನ ಮಾಡೋದು ಬಿಡೋದಿಲ್ಲ. ಅವ್ರ ಕರ್ತವ್ಯ ಕರ್ಮಗಳೇನಿರುತ್ತೋ ಅದನ್ನು ಅವರು ಪ್ರತಿನಿತ್ಯ ಮಾಡೇ ಮಾಡ್ತಾರೆ. ಯಾರು ಕರ್ಮಗಳನ್ನು ಮಾಡೋದಿಲ್ವೋ ಅವ್ರಿಗಂತೂ ಯಾವತ್ತೂ ಫಲ ಅನ್ನೋದು ಸಿಗೋದಿಲ್ಲ. ಅದಕ್ಕೋಸ್ಕರನೇ ಪ್ರತ್ಯೇಕ ಮನುಷ್ಯ ಕೂಡ ಈ ರೀತಿ ನಿಶ್ಚಯ ಮಾಡಿಕೊಂಡು ಯಾವ ರೀತಿ ಏನು ಅನ್ಕೋಬೇಕು ನಾವು, ನನ್ನ ಅಭೀಷ್ಟ ಕರ್ಮ ಸಿದ್ಧಿ ಆಗೇ ಆಗುತ್ತೆ ಅಂತ ಅಂದ್ಕೊಂಡು ಅದನ್ನು ಮಾಡೋದಕ್ಕೆ ನಿಲ್ಲಬೇಕು, ಎಚ್ಚರಿಕೆಯಿಂದ ಇರಬೇಕು. ಮತ್ತು ಐಶ್ವರ್ಯ ಪ್ರಾಪ್ತಿಯಾಗತ್ತಲ್ಲ ಅಂಥ ಕೆಲಸದಲ್ಲಿ ನಾವು ತೊಡಗಿರಬೇಕು. ಈಗ ಒಬ್ಬ ಒಳ್ಳೆ ಮನುಷ್ಯ ಅವನೇನು ನಿರ್ಧಾರ ಮಾಡಬೇಕು ಅಂತಂದರೆ, ಪ್ರತಿಯೊಬ್ಬ ಮನುಷ್ಯನೂ ಕೂಡ ನಾನು ಅನ್ಕೊಂಡಿರುವಂಥ ಈ ಒಂದು ಕೆಲಸ ಆಗೇ ಆಗುತ್ತೆ ಅಂದ್ಕೊಂಡು ಮುಂದಕ್ಕೆ ಹೋಗಬೇಕು. ಆಗ ಮಾಡಿದಾಗ ಮಾತ್ರ ನಾವು ಅದರಲ್ಲಿ ಮುಂದುವರಿಯೋದಕ್ಕಾಗುತ್ತೆ ಮತ್ತು ಆ ಕೆಲಸವನ್ನು ಮಾಡೋದಕ್ಕಾಗುತ್ತೆ. ಅದಾಗಲಿಲ್ಲ ಅಂತ ಬಿಟ್ಬಿಡೋದಲ್ಲ, ಮಾಡಬೇಕು. ಆಮೇಲೆ ಆ ಕೆಲಸಗಳನ್ನು ಮಾಡಬೇಕಾದ್ರೆ ಎಚ್ಚರಿಕೆಯಿಂದ ಕೂಡ ಇರಬೇಕು. ಆಮೇಲೆ ನಮಗೆ ಐಶ್ವರ್ಯಗಳು ಸಿಗುತ್ತಲ್ಲ, ಅಂಥ ಸಿಗುವಂಥ ಕೆಲಸಗಳಲ್ಲಿ ನಾವು ತೊಡಗಿರಬೇಕು ಅಂತ ಅಂದ್ಬಿಟ್ಟು ಹೇಳ್ತಾ ಇದ್ದಾಳೆ. ಅಂದರೆ ಇಲ್ಲಿ ಮಗನಿಗೆ ಹೇಳ್ತಾ ಇರೋದು ಕರೆಕ್ಟು, ಆದರೆ ಅದರಲ್ಲಿರುವಂತಹ ಬುದ್ಧಿ ಮಾತುಗಳಿದೆಯಲ್ಲ ಅದು ನಮಗೂ ಕೂಡ ಹೇಳ್ತಾ ಇರೋದು. ಅದನ್ನು ನಾವು ನಮ್ಮ ಜೀವನದಲ್ಲಿ ಅಳವಡಿಸ್ಕೊಳ್ಬೇಕು ಅಂತ ಹೇಳ್ತಾ ಇಲ್ಲಿಗೆ ನಾವು ನಿಲ್ಲಿಸೋಣ. ಹರೇ ಕೃಷ್ಣ.